ಸದ್ಯ ರಾಜ್ಯದಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರಕ್ಕೆ ಒಂದು ಕಡೆ ಕಬ್ಬು ಬೆಳೆಗಾರರ ಹೋರಾಟ ಬಿಸಿತುಪ್ಪವಾಗಿದೆ, ಮತ್ತೊಂದು ಕಡೆ ಮೆಕ್ಕೆಜೋಳ ಹಾಗೂ ಭತ್ತ ಬೆಳೆದ ರೈತರ ಪ್ರತಿಭಟನೆ ಗಾಯದ ಮೇಲೆ ಬರೆ ಎಳೆದಂತಾಗ್ತಾ ಇದೆ. ಇದರ ಮಧ್ಯೆ ಬಿಜೆಪಿ ನಾಯಕರು ರಾಜ್ಯ ಮಟ್ಟದ ಉಗ್ರ ಹೋರಾಟಕ್ಕೆ ಸಜ್ಜಾಗಿದ್ದಾರೆ. ಹೇಗಿದೆ ಕೇಸರಿ ಕಲಿಗಳ ರಣತಂತ್ರ ನೋಡಿ. ಭತ್ತ ಮೆಕ್ಕೆಜೋಳಕ್ಕೂ ಬೆಂಬಲ ಬೆಲೆ ಕೊಡಿ. ಬೆಣ್ಣೆ ನಗರಿಯಲ್ಲಿ ಮೊಳಗಲಿದೆ ರೈತ ಕಹಳೆ. ಪವರ್ ಶೇರಿಂಗ್, ಸಿಎಂ ಬದಲಾವಣೆ, ಸಚಿವ ಸಂಪುಟ ಸರ್ಕಸ್, ಹೀಗೆ ಸಾಲು ಸಾಲು ಟೆನ್ಷನ್ಗಳ ನಡುವೆ ಸಿಎಂ ಸಿದ್ದರಾಮಯ್ಯ ಸರ್ಕಾರಕ್ಕೆ ಈಗ ಬೆಂಬಲ ಬೆಲೆಯ ಆಕ್ರೋಶ ಕಾವೇರಿದೆ. ಬೆಳಗಾವಿ, ಬಾಗಲಕೋಟೆ, ಬೀದರ್ ಭಾಗದ ಕಬ್ಬು ಬೆಳೆಗಾರರು ಕೊಟ್ಟಂತಹ ಏಟು ಅಂತ್ಯಂತದ್ದಲ್ಲ. ರೈತರ ಪ್ರತಿಭಟನೆ ಸರ್ಕಾರಕ್ಕೆ ಬಿಸಿತುಪ್ಪವಾಗಿ ಮಾರ್ಪಟ್ಟಿತ್ತು. ಇದರ ಮಧ್ಯೆ ಈಗ ರಾಜ್ಯದಲ್ಲಿ ಮೆಕ್ಕೆಜೋಳ ಹಾಗೂ ಭತ್ತದ ಬೆಳೆ ಬೆಂಬಲ ಬೆಲೆ ಘೋಷಿಸುವ ಬಗ್ಗೆ ಕೂಗು ಎದ್ದಿದೆ. ರೈತರ ಹೋರಾಟಕ್ಕೆ ಬಿಜೆಪಿ ನಾಯಕರು ಸಾಥ್ ನೀಡಿದ್ದು ರಾಜ್ಯ ಮಟ್ಟದ ಉಗ್ರ ಹೋರಾಟಕ್ಕೆ ಸಜ್ಜಾಗಿದ್ದಾರೆ. ಬೆಣ್ಣೆ ನಗರಿ ದಾವಣಗೆರೆಯಲ್ಲಿ ರಣಕಹಳೆ ಮೊಳಗಿಸಲು ಸಿದ್ದತೆಯನ್ನು ನಡೆಸಿದ್ದಾರೆ. ಬೆಂಬಲ ಬೆಲೆ ಯೋಜನೆಯಡಿ ಮೆಕ್ಕೆಜೋಳ ಖರೀದಿ ಕೇಂದ್ರ ಆರಂಭಕ್ಕೆ ಒತ್ತಾಯಿಸಿ ನವೆಂಬರ್ 25ರಂದು ದಾವಣಗೆರೆಯಲ್ಲಿ ಬೃಹತ್ ಪ್ರತಿಭಟನೆ ಮಾಡಲು ತೀರ್ಮಾನ ಮಾಡಲಾಗಿದೆ. ವಿಶೇಷವಾಗಿ ರಾಜ್ಯಾಧ್ಯಕ್ಷರು ರೈತರ ಪರವಾಗಿರುವಂತಹ ರೈತರ ದನಿಯಾಗಿರುವಂತಹ ರಾಜ್ಯಾಧ್ಯಕ್ಷರು ಅದರ ನೇತೃತ್ವ ವಹಿಸ್ತಾರೆ. ಅದರ ಜೊತೆಗೆ ದಾವಣಗೆರೆ ಜಿಲ್ಲೆಯ ಮಾಜಿ ರೈತ ಸಚಿವರು, ತೋಟಗಾರಿಕೆ ಸಚಿವರು, ರೈತರ ಕಣ್ಮಣಿ ಅಂತ ಬಿರುದು ಪಡೆದಿರುವಂತಹ ರವೀಂದ್ರನಾಥ್ ಅವರು ನೇತೃತ್ವ ವಹಿಸ್ತಾರೆ. ಈ ಜೊತೆಗೆ ದಾವಣಗೆರೆ ಜಿಲ್ಲೆಯಲ್ಲಂತರ ಎಲ್ಲ ಸಚಿವರು, ಮಾಜಿ ಸಚಿವರು, ಶಾಸಕರು ಕೂಡ ಹಾಲಿ ಮಾಜಿ ಎಲ್ಲ ಶಾಸಕರು ಸೇರ್ತಾರೆ. ಎಷ್ಟು ಜನ ಸೇರ್ಬೋದು ರೈತರು? ಸರ್, ಒಂದು 5,000 ಜನ ಸೇರ್ತಾರೆ. ಮೆರವಣಿಗೆ ಇದೆ. ಅಂಬೇಡ್ಕರ್ ಸ್ಕೂಲ್ಗಿಂದ ಶುರು ಆಗುತ್ತೆ. ಎಸಿ ಆಫೀಸ್ಗೆ ಇದಾಗುತ್ತೆ. ಎಸಿ ಆಫೀಸಲ್ಲಿ ಒಂದು ಆಗ್ರಹ ಅಂದ್ರೆ ಪ್ರತಿಭಟನಾ ಸಭೆ ಮಾಡ್ತಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಲಿದ್ದು ಮೆರವಣಿಗೆ ಮತ್ತು ಸಮಾವೇಶಕ್ಕೆ ಸಿದ್ದತೆಯನ್ನ ಮಾಡಲಾಗಿದೆ. ನವೆಂಬರ್ 25ರ ಬೆಳಗ್ಗೆ 10:30ಕ್ಕೆ ದಾವಣಗೆರೆಯ ಡಾ ಬಿಆರ್ ಅಂಬೇಡ್ಕರ್ ವೃತ್ತದಿಂದ ಪ್ರತಿಭಟನಾ ಮೆರವಣಿಗೆ ಆರಂಭವಾಗಲಿದೆ. ಈ ಮೂಲಕ ಮಧ್ಯ ಕರ್ನಾಟಕದಲ್ಲೂ ಕೂಡ ರೈತ ಕಹಳೆ ಮೊಳಗಲಿದೆ. ರೈತ ವಿರೋಧಿ ಸರ್ಕಾರ, ರೈತರು ಬೀದಿ ಪಾಲಾಗ್ತಾರೆ. ಭತ್ತ, ಮೆಕ್ಕೆಜೋಳ ಖರೀದಿ ಕೇಂದ್ರ ನೆಪ ಮಾತ್ರಕ್ಕೆ ಮುಖ್ಯಮಂತ್ರಿಗಳು ಮೌಖಿಕವಾಗಿ ಹೇಳಿದ್ದಾರೆ. ನಾವು ಹೇಳ್ತಾ ಇದೀವಿ, ರಾಜ್ಯದಲ್ಲಿ 70 ಲಕ್ಷ ಮೆಟ್ರಿಕ್ ಟನ್ ರೈತರು ಬೆಳೀತಾರೆ. ಸಂಪೂರ್ಣ ಭತ್ತ, ಮೆಕ್ಕೆಜೋಳ ಖರೀದಿ ಮಾಡಬೇಕು. ಕೇಂದ್ರ ಸರ್ಕಾರ 2,400 ರೂಪಾಯಿ ಬೆಲೆ ಬೆಂಬಲ ಬೆಲೆ ನಿಗದಿ ಮಾಡಿದೆ. ಆದರೆ ರಾಜ್ಯ ಸರ್ಕಾರ ಇದುವರೆಗೆ ಯಾವುದೇ ಪೂರ್ವಭಾವಿ ತಯಾರಿಯನ್ನು ಮಾಡಿಕೊಂಡಿಲ್ಲ. ನಾವು ಹೇಳ್ತೀವಿ, ತಕ್ಷಣ ಇದು ಮಧ್ಯ ಕರ್ನಾಟಕ ದಾವಣಗೆರೆ ಗಂಡು ಮೆಟ್ಟಿನ ಭೂಮಿ. ಈಗಾಗಲೇ ಹೊನ್ನಾಳಿಯಿಂದ ಕಿಚ್ಚೆಚ್ಚಿದೆ. ಈಗಾಗಲೇ ಮಧ್ಯ ಕರ್ನಾಟಕದ ರೈತರು ಮೆಕ್ಕೆಜೋಳ ಕೊಯ್ಲು ಮಾಡಿ ಮಾರಾಟ ಮಾಡಲು ಕಾಯ್ದಿದ್ದಾರೆ. ಆದರೆ ಸರಿಯಾದ ಬೆಲೆ ಇಲ್ಲದೆ ಮೆಕ್ಕೆಜೋಳ ಹಾಳಾಗ್ತಾ ಇದೆ. ಬೆಂಬಲ ಬೆಲೆ ಯೋಜನೆಯಡಿ ಭತ್ತ, ಮೆಕ್ಕೆಜೋಳ ಖರೀದಿಸಲು ಆಗ್ರಹ ಕೇಳ್ತಾ ಇದ್ದು, ರೈತರ ಈ ಕೂಗು ಸರ್ಕಾರಕ್ಕೆ ಕೇಳುತ್ತಾ ಇಲ್ವಾ ಅನ್ನೋದು ಕಾದಷ್ಟೇ ನೋಡಬೇಕಾಗಿದೆ. ವಿಠಲ್ ಕಾರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಸದ್ಯ ರಾಜ್ಯದಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರಕ್ಕೆ ಒಂದು ಕಡೆ ಕಬ್ಬು ಬೆಳೆಗಾರರ ಹೋರಾಟ ಬಿಸಿತುಪ್ಪವಾಗಿದೆ, ಮತ್ತೊಂದು ಕಡೆ ಮೆಕ್ಕೆಜೋಳ ಹಾಗೂ ಭತ್ತ ಬೆಳೆದ ರೈತರ ಪ್ರತಿಭಟನೆ ಗಾಯದ ಮೇಲೆ ಬರೆ ಎಳೆದಂತಾಗ್ತಾ ಇದೆ. ಇದರ ಮಧ್ಯೆ ಬಿಜೆಪಿ ನಾಯಕರು ರಾಜ್ಯ ಮಟ್ಟದ ಉಗ್ರ ಹೋರಾಟಕ್ಕೆ ಸಜ್ಜಾಗಿದ್ದಾರೆ. ಹೇಗಿದೆ ಕೇಸರಿ ಕಲಿಗಳ ರಣತಂತ್ರ ನೋಡಿ. ಭತ್ತ, ಮೆಕ್ಕೆಜೋಳಕ್ಕೂ ಬೆಂಬಲ ಬೆಲೆ ಕೊಡಿ. ಬೆಣ್ಣೆ ನಗರಿಯಲ್ಲಿ ಮೊಳಗಲಿದೆ ರೈತ ಕಹಳೆ. ಪವರ್ ಶೇರಿಂಗ್, ಸಿಎಂ ಬದಲಾವಣೆ, ಸಚಿವ ಸಂಪುಟ ಸರ್ಕಸ್, ಹೀಗೆ ಸಾಲು ಸಾಲು ಟೆನ್ಷನ್ಗಳ ನಡುವೆ ಸಿಎಂ ಸಿದ್ದರಾಮಯ್ಯ ಸರ್ಕಾರಕ್ಕೆ ಈಗ ಬೆಂಬಲ ಬೆಲೆಯ ಆಕ್ರೋಶ ಕಾವೇರಿದೆ. ಬೆಳಗಾವಿ, ಬಾಗಲಕೋಟೆ, ಬೀದರ್ ಭಾಗದ ಕಬ್ಬು ಬೆಳೆಗಾರರು ಕೊಟ್ಟಂತಹ ಏಟು ಅಂತ್ಯಂತದ್ದಲ್ಲ. ರೈತರ ಪ್ರತಿಭಟನೆ ಸರ್ಕಾರಕ್ಕೆ ಬಿಸಿತುಪ್ಪವಾಗಿ ಮಾರ್ಪಟ್ಟಿತ್ತು. ಇದರ ಮಧ್ಯೆ ಈಗ ರಾಜ್ಯದಲ್ಲಿ ಮೆಕ್ಕೆಜೋಳ ಹಾಗೂ ಭತ್ತದ ಬೆಳೆ ಬೆಂಬಲ ಬೆಲೆ ಘೋಷಿಸುವ ಬಗ್ಗೆ ಕೂಗು ಎದ್ದಿದೆ.
ರೈತರ ಹೋರಾಟಕ್ಕೆ ಬಿಜೆಪಿ ನಾಯಕರು ಸಾಥ್ ನೀಡಿದ್ದು ರಾಜ್ಯ ಮಟ್ಟದ ಉಗ್ರ ಹೋರಾಟಕ್ಕೆ ಸಜ್ಜಾಗಿದ್ದಾರೆ. ಬೆಣ್ಣೆನಗರಿ ದಾವಣಗೆರೆಯಲ್ಲಿ ರಣಕಹಳೆ ಮೊಳಗಿಸಲು ಸಿದ್ದತೆಯನ್ನು ನಡೆಸಿದ್ದಾರೆ. ಬೆಂಬಲ ಬೆಲೆ ಯೋಜನೆಯಡಿ ಮೆಕ್ಕೆಜೋಳ ಖರೀದಿ ಕೇಂದ್ರ ಆರಂಭಕ್ಕೆ ಒತ್ತಾಯಿಸಿ ನವೆಂಬರ್ 25ರಂದು ದಾವಣಗೆರೆಯಲ್ಲಿ ಬೃಹತ್ ಪ್ರತಿಭಟನೆ ಮಾಡಲು ತೀರ್ಮಾನ ಮಾಡಲಾಗಿದೆ. ವಿಶೇಷವಾಗಿ ರಾಜ್ಯಾಧ್ಯಕ್ಷರು ರೈತರ ಪರವಾಗಿರುವಂತಹ ರೈತರ ದನಿಯಾಗಿರುವಂತಹ ರಾಜ್ಯಾಧ್ಯಕ್ಷರು ಅದರ ನೇತೃತ್ವ ವಹಿಸ್ತಾರೆ. ಅದರ ಜೊತೆಗೆ ದಾವಣಗೆರೆ ಜಿಲ್ಲೆಯ ಮಾಜಿ ರೈತ ಸಚಿವರು, ತೋಟಗಾರಿಕೆ ಸಚಿವರು, ರೈತರ ಕಣ್ಮಣಿ ಅಂತ ಬಿರುದು ಪಡೆದಿರುವಂತಹ ರವೀಂದ್ರನಾಥ್ ಅವರು ನೇತೃತ್ವ ವಹಿಸ್ತಾರೆ. ಈ ಜೊತೆಗೆ ದಾವಣಗೆರೆ ಜಿಲ್ಲೆಯಲ್ಲಂತರ ಎಲ್ಲ ಸಚಿವರು, ಮಾಜಿ ಸಚಿವರು, ಶಾಸಕರು ಕೂಡ ಹಾಲಿ ಮಾಜಿ ಎಲ್ಲ ಶಾಸಕರು ಸೇರ್ತಾರೆ. ಎಷ್ಟು ಜನ ಸೇರ್ಬೋದು ಸರ್ ರೈತರು? ಸರ್ ಒಂದು 5,000 ಜನ ಸೇರ್ತಾರೆ. ಮೆರವಣಿಗೆ ಇದೆ. ಅಂಬೇಡ್ಕರ್ ಸ್ಕೂಲ್ಗಿಂದ ಶುರು ಆಗುತ್ತೆ. ಎಸಿ ಆಫೀಸ್ಗೆ ಇದಾಗುತ್ತೆ. ಎಸಿ ಆಫೀಸಲ್ಲಿ ಒಂದು ಆಗ್ರಹ ಅಂದ್ರೆ ಪ್ರತಿಭಟನಾ ಸಭೆ ಮಾಡ್ತೀವಿ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಲಿದ್ದು ಮೆರವಣಿಗೆ ಮತ್ತು ಸಮಾವೇಶಕ್ಕೆ ಸಿದ್ದತೆಯನ್ನ ಮಾಡಲಾಗಿದೆ. ನವೆಂಬರ್ 25ರ ಬೆಳಗ್ಗೆ 10:30ಕ್ಕೆ ದಾವಣಗೆರೆಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಿಂದ ಪ್ರತಿಭಟನಾ ಮೆರವಣಿಗೆ ಆರಂಭವಾಗಲಿದೆ. ಈ ಮೂಲಕ ಮಧ್ಯ ಕರ್ನಾಟಕದಲ್ಲೂ ಕೂಡ ರೈತ ಕಹಳೆ ಮೊಳಗಲಿದೆ. ರೈತ ವಿರೋಧಿ ಸರ್ಕಾರ, ರೈತರು ಬೀದಿ ಪಾಲಾಗ್ತಾರೆ. ಭತ್ತ, ಮೆಕ್ಕೆಜೋಳ ಖರೀದಿ ಕೇಂದ್ರ ನೆಪ ಮಾತ್ರಕ್ಕೆ ಮುಖ್ಯಮಂತ್ರಿಗಳು ಮೌಖಿಕವಾಗಿ ಹೇಳಿದ್ದಾರೆ. ನಾವು ಹೇಳ್ತಾ ಇದೀವಿ, ರಾಜ್ಯದಲ್ಲಿ 70 ಲಕ್ಷ ಮೆಟ್ರಿಕ್ ಟನ್ ರೈತರು ಬೆಳೆತಾರೆ. ಸಂಪೂರ್ಣ ಭತ್ತ, ಮೆಕ್ಕೆಜೋಳ ಖರೀದಿ ಮಾಡಬೇಕು. ಕೇಂದ್ರ ಸರ್ಕಾರ 2,400 ರೂಪಾಯಿ ಬೆಲೆ ಬೆಂಬಲ ಬೆಲೆ ನಿಗದಿ ಮಾಡಿದೆ. ಆದರೆ ರಾಜ್ಯ ಸರ್ಕಾರ ಇದುವರೆಗೆ ಯಾವುದೇ ಪೂರ್ವಭಾವಿ ತಯಾರಿಯನ್ನು ಮಾಡಿಕೊಂಡಿಲ್ಲ. ನಾವು ಹೇಳ್ತೀವಿ, ತಕ್ಷಣ ಇದು ಮಧ್ಯ ಕರ್ನಾಟಕ ದಾವಣಗೆರೆ ಗಂಡು ಮೆಟ್ಟಿನ ಭೂಮಿ. ಈಗಾಗಲೇ ಹೊನ್ನಾಳಿಯಿಂದ ಕಿಚ್ಚೆಚ್ಚಿದೆ. ಈಗಾಗಲೇ ಮಧ್ಯ ಕರ್ನಾಟಕದ ರೈತರು ಮೆಕ್ಕೆಜೋಳ ಕೊಯ್ಲು ಮಾಡಿ ಮಾರಾಟ ಮಾಡಲು ಕಾಯ್ದಿದ್ದಾರೆ. ಆದರೆ ಸರಿಯಾದ ಬೆಲೆ ಇಲ್ಲದೆ ಮೆಕ್ಕೆಜೋಳ ಹಾಳಾಗ್ತಾ ಇದೆ. ಬೆಂಬಲ ಬೆಲೆ ಯೋಜನೆಯಡಿ ಭತ್ತ, ಮೆಕ್ಕೆಜೋಳ ಖರೀದಿಸಲು ಆಗ್ರಹ ಕೇಳ್ತಾ ಇದ್ದು ರೈತರ ಈ ಕೂಗು ಸರ್ಕಾರಕ್ಕೆ ಕೇಳುತ್ತಾ ಇಲ್ವಾ ಅನ್ನೋದು ಕಾದಷ್ಟೇ ನೋಡಬೇಕಾಗಿದೆ. ವಿಠಲ್ ಕಾರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಸದ್ಯ ರಾಜ್ಯದಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರಕ್ಕೆ ಒಂದು ಕಡೆ ಕಬ್ಬು ಬೆಳೆಗಾರರ ಹೋರಾಟ ಬಿಸಿತುಪ್ಪವಾಗಿದೆ. ಮತ್ತೊಂದು ಕಡೆ ಮೆಕ್ಕೆಜೋಳ ಹಾಗೂ ಭತ್ತ ಬೆಳೆದ ರೈತರ ಪ್ರತಿಭಟನೆ ಗಾಯದ ಮೇಲೆ ಬರೆ ಎಳೆದಂತಾಗ್ತಾ ಇದೆ. ಇದರ ಮಧ್ಯೆ ಬಿಜೆಪಿ ನಾಯಕರು ರಾಜ್ಯ ಮಟ್ಟದ ಉಗ್ರ ಹೋರಾಟಕ್ಕೆ ಸಜ್ಜಾಗಿದ್ದಾರೆ. ಹೇಗಿದೆ ಕೇಸರಿ ಕಲಿಗಳ ರಣತಂತ್ರ ನೋಡಿ. ಭತ್ತ, ಮೆಕ್ಕೆಜೋಳಕ್ಕೂ ಬೆಂಬಲ ಬೆಲೆ ಕೊಡಿ. ಬೆಣ್ಣೆನಗರಿಯಲ್ಲಿ ಮೊಳಗಲಿದೆ ರೈತ ಕಹಳೆ. ಪವರ್ ಶೇರಿಂಗ್, ಸಿಎಂ ಬದಲಾವಣೆ, ಸಚಿವ ಸಂಪುಟ ಸರ್ಕಸ್, ಹೀಗೆ ಸಾಲು ಸಾಲು ಟೆನ್ಷನ್ಗಳ ನಡುವೆ ಸಿಎಂ ಸಿದ್ದರಾಮಯ್ಯ ಸರ್ಕಾರಕ್ಕೆ ಈಗ ಬೆಂಬಲ ಬೆಲೆಯ ಆಕ್ರೋಶ ಕಾವೇರಿದೆ. ಬೆಳಗಾವಿ, ಬಾಗಲಕೋಟೆ, ಬೀದರ್ ಭಾಗದ ಕಬ್ಬು ಬೆಳೆಗಾರರು ಕೊಟ್ಟಂತಹ ಏಟು ಅತ್ಯಂತದ್ದಲ್ಲ. ರೈತರ ಪ್ರತಿಭಟನೆ ಸರ್ಕಾರಕ್ಕೆ ಬಿಸಿತುಪ್ಪವಾಗಿ ಮಾರ್ಪಟ್ಟಿತ್ತು. ಇದರ ಮಧ್ಯೆ ಈಗ ರಾಜ್ಯದಲ್ಲಿ ಮೆಕ್ಕೆಜೋಳ ಹಾಗೂ ಭತ್ತದ ಬೆಳೆ ಬೆಂಬಲ ಬೆಲೆ ಘೋಷಿಸುವ ಬಗ್ಗೆ ಕೂಗು ಎದ್ದಿದೆ. ರೈತರ ಹೋರಾಟಕ್ಕೆ ಬಿಜೆಪಿ ನಾಯಕರು ಸಾಥ್ ನೀಡಿದ್ದು ರಾಜ್ಯ ಮಟ್ಟದ ಉಗ್ರ ಹೋರಾಟಕ್ಕೆ ಸಜ್ಜಾಗಿದ್ದಾರೆ. ಬೆಣ್ಣೆನಗರಿ ದಾವಣಗೆರೆಯಲ್ಲಿ ರಣಕಹಳೆ ಮೊಳಗಿಸಲು ಸಿದ್ದತೆಯನ್ನು ನಡೆಸಿದ್ದಾರೆ. ಬೆಂಬಲ ಬೆಲೆ ಯೋಜನೆಯಡಿ ಮೆಕ್ಕೆಜೋಳ ಖರೀದಿ ಕೇಂದ್ರ ಆರಂಭಕ್ಕೆ ಒತ್ತಾಯಿಸಿ ನವೆಂಬರ್ 25ರಂದು ದಾವಣಗೆರೆಯಲ್ಲಿ ಬೃಹತ್ ಪ್ರತಿಭಟನೆ ಮಾಡಲು ತೀರ್ಮಾನ ಮಾಡಲಾಗಿದೆ. ವಿಶೇಷವಾಗಿ ರಾಜ್ಯಾಧ್ಯಕ್ಷರು ರೈತರ ಪರವಾಗಿರುವಂತಹ ರೈತರ ದನಿಯಾಗಿರುವಂತಹ ರಾಜ್ಯಾಧ್ಯಕ್ಷರು ಅದರ ನೇತೃತ್ವ ವಹಿಸ್ತಾರೆ. ಅದರ ಜೊತೆಗೆ ದಾವಣಗೆರೆ ಜಿಲ್ಲೆಯ ಮಾಜಿ ರೈತ ಸಚಿವರು, ತೋಟಗಾರಿಕೆ ಸಚಿವರು, ರೈತರ ಕಣ್ಮಣಿ ಅಂತ ಬಿರುದು ಪಡೆದಿರುವಂತಹ ರವೀಂದ್ರನಾಥ್ ಅವರು ನೇತೃತ್ವ ವಹಿಸ್ತಾರೆ. ಈ ಜೊತೆಗೆ ದಾವಣಗೆರೆ ಜಿಲ್ಲೆಯಲ್ಲಂತರ ಎಲ್ಲ ಸಚಿವರು, ಮಾಜಿ ಸಚಿವರು, ಶಾಸಕರು ಕೂಡ ಹಾಲಿ ಮಾಜಿ ಎಲ್ಲ ಶಾಸಕರು ಸೇರ್ತಾರೆ. ಎಷ್ಟು ಜನ ಸೇರ್ಬೋದು ಸರ್ ರೈತರು? ಸರ್ ಒಂದು 5,000 ಜನ ಸೇರ್ತಾರೆ. ಮೆರವಣಿಗೆ ಇದೆ. ಅಂಬೇಡ್ಕರ್ ಸ್ಕೂಲ್ಗಿಂದ ಶುರು ಆಗುತ್ತೆ. ಎಸಿ ಆಫೀಸ್ಗೆ ಇದಾಗುತ್ತೆ. ಎಸಿ ಆಫೀಸಲ್ಲಿ ಒಂದು ಆಗ್ರಹ ಅಂದ್ರೆ ಪ್ರತಿಭಟನಾ ಸಭೆ ಮಾಡ್ತೀವಿ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಲಿದ್ದು ಮೆರವಣಿಗೆ ಮತ್ತು ಸಮಾವೇಶಕ್ಕೆ ಸಿದ್ದತೆಯನ್ನ ಮಾಡಲಾಗಿದೆ. ನವೆಂಬರ್ 25ರ ಬೆಳಗ್ಗೆ 10:30ಕ್ಕೆ ದಾವಣಗೆರೆಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಿಂದ ಪ್ರತಿಭಟನಾ ಮೆರವಣಿಗೆ ಆರಂಭವಾಗಲಿದೆ. ಈ ಮೂಲಕ ಮಧ್ಯ ಕರ್ನಾಟಕದಲ್ಲೂ ಕೂಡ ರೈತ ಕಹಳೆ ಮೊಳಗಲಿದೆ. ರೈತ ವಿರೋಧಿ ಸರ್ಕಾರ, ರೈತರು ಬೀದಿ ಪಾಲಾಗ್ತಾರೆ. ಭತ್ತ, ಮೆಕ್ಕೆಜೋಳ ಖರೀದಿ ಕೇಂದ್ರ ನೆಪ ಮಾತ್ರಕ್ಕೆ ಮುಖ್ಯಮಂತ್ರಿಗಳು
ಮೌಖಿಕವಾಗಿ ಹೇಳಿದ್ದಾರೆ. ನಾವು ಹೇಳ್ತಾ ಇದೀವಿ, ರಾಜ್ಯದಲ್ಲಿ 70 ಲಕ್ಷ ಮೆಟ್ರಿಕ್ ಟನ್ ರೈತರು ಬೆಳೀತಾರೆ. ಸಂಪೂರ್ಣ ಭತ್ತ ಮೆಕ್ಕೆಜೋಳ ಖರೀದಿ ಮಾಡಬೇಕು. ಕೇಂದ್ರ ಸರ್ಕಾರ 2,400 ರೂಪಾಯಿ ಬೆಲೆ ಬೆಂಬಲ ಬೆಲೆ ನಿಗದಿ ಮಾಡಿದೆ. ಆದರೆ ರಾಜ್ಯ ಸರ್ಕಾರ ಇದುವರೆಗೆ ಯಾವುದೇ ಪೂರ್ವಭಾವಿ ತಯಾರಿಯನ್ನು ಮಾಡಿಕೊಂಡಿಲ್ಲ. ನಾವು ಹೇಳ್ತೀವಿ, ತಕ್ಷಣ ಇದು ಮಧ್ಯ ಕರ್ನಾಟಕ ದಾವಣಗೆರೆ ಗಂಡು ಮೆಟ್ಟಿನ ಭೂಮಿ. ಈಗಾಗಲೇ ಹೊನ್ನಾಳಿಯಿಂದ ಕಿಚ್ಚೆತ್ತಿದೆ. ಈಗಾಗಲೇ ಮಧ್ಯ ಕರ್ನಾಟಕದ ರೈತರು ಮೆಕ್ಕೆಜೋಳ ಕೊಯ್ಲು ಮಾಡಿ ಮಾರಾಟ ಮಾಡಲು ಕಾಯ್ದಿದ್ದಾರೆ. ಆದರೆ ಸರಿಯಾದ ಬೆಲೆ ಇಲ್ಲದೆ ಮೆಕ್ಕೆಜೋಳ ಹಾಳಾಗ್ತಾ ಇದೆ. ಬೆಂಬಲ ಬೆಲೆ ಯೋಜನೆಯಡಿ ಭತ್ತ ಮೆಕ್ಕೆಜೋಳ ಖರೀದಿಸಲು ಆಗ್ರಹ ಕೇಳ್ತಾ ಇದ್ದು, ರೈತರ ಈ ಕೂಗು ಸರ್ಕಾರಕ್ಕೆ ಕೇಳುತ್ತಾ ಇಲ್ವಾ ಅನ್ನೋದು ಕಾದಷ್ಟೇ ನೋಡಬೇಕಾಗಿದೆ. ವಿಠ್ಠಲ್ ಕಾರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ.